ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಾದಾಮಿ ಪ್ರಾಪರ್ಟೀಸ್. ನಾನು ನಿಮ್ಮ ಬ್ಯಾಡಗಿರಾಜು. ನಾನಿವತ್ತು ಹೆಸರುಘಟ್ಟ ಮೇನ್ ರೋಡಲ್ಲಿರ್ತಕ್ಕಂಥ ಸಪ್ತಗಿರಿ ಯೂನಿವರ್ಸಿಟಿಯಿಂದ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಒಳಗಡೆ BBMP ಏಕಾತ ಒಂದು ತ್ರೀಪ್ಲೆಕ್ಸ್ ಹೊಸ ಮನೆಯನ್ನು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸೂಪರಾಗಿ ಬಿಲ್ಟ್ ಮಾಡಿದ್ದಾರೆ. ಹಾಲ್ ಅಂತೂ ತುಂಬಾ ದೊಡ್ಡದಾಗಿದೆ. ಫಾಲ್ ಸೀಲಿಂಗ್ ಕೂಡ ತುಂಬಾ ಸೂಪರಾಗಿ ಮಾಡಿದ್ದಾರೆ. TV ಕ್ಯಾಬಿನ್ ಕೂಡ ಅಷ್ಟೇ ಸೂಪರಾಗಿ ಬಂದಿದೆ. ಮಾರ್ಬಲ್ ಹಾಕಿರೋದು ಫ್ರೆಂಡ್ಸ್. ನೋಡಿ, ಈಗ ಅಡುಗೆ ಮನೆಯಂತರೂ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ದೇವ್ರ ಮನೆ ಕೂಡ ಅಷ್ಟೇ ವುಡ್ಡಲ್ಲಿ ಸೂಪರಾಗಿ ಮಾಡಿದ್ದಾರೆ. ಒಳ್ಳೆ ಮಾರ್ಬಲ್ ಹಾಕ್ಬಿಟ್ಟು ಸೂಪರ್ ಮಾಡಿದ್ದಾರೆ. ಅಡುಗೆ ಮನೆಗೆ ಬರೋದು ಕಿಚನ್ ನೋಡಿ, ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಕಿಚನ್ ಇಂಟೀರಿಯರ್ ಅಂತೂ ಸೂಪರಾಗಿ ಬಂದಿದೆ. ನೋಡಿ, ಇದು ಕೆಳಗಡೆ ಒಂದು ರೂಮ್ ಇದೆ. ಡೋರ್ಗಳು ಅಷ್ಟೇ ಡಿಸೈನಬಲ್ ಇದ್ದಾವೆ. ರೆಡಿ ಕಾಟ್ ಕೂಡ ಅಷ್ಟೇ ದೊಡ್ಡದಾಗಿದೆ. ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ. ಡಿಸೈನ್ ಕೂಡ ಒಳಗಡೆ ಕಬೋರ್ಡ್ಗಳು ವಾರ್ಡ್ರೋಬ್ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ. ಮೇಲ್ಗಡೆ ಕೂಡ ಚಿಕ್ಕದಾಗಿ ಹಾಲ್ ಮಾಡಿದ್ದಾರೆ. ಆ ಕಡೆ ಒಂದು ರೂಮು, ಈ ಕಡೆ ಒಂದು ರೂಮ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಕೂಡ ಮಾರ್ಬಲ್ನ ಯೂಸ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೂಡ ರೂಮ್ಗೆ ಬಾಗಿಲನ್ನ ಅಷ್ಟೇ ಕ್ಲೀನಾಗಿ ನೀಟಾಗಿ ಮಾಡಿಸಿದ್ದಾರೆ. ನೋಡಿ ಫ್ರೆಂಡ್ಸ್, ತುಂಬಾ ದೊಡ್ಡದಾಗಿದೆ ಇಲ್ಲಿ ರೂಮು. ವಾಲ್ರೂಪ್ಗಳಂತೂ ಒಂದಕ್ಕಿಂತ ಒಂದು ಸೂಪರಾಗಿದ್ದಾವೆ. ಹೆಚ್ಚು ಕಡಿಮೆ ಒಂದೊಂದು ಹಾಲಲ್ಲಿ ಎರಡೆರಡು ವಾಲ್ರೂಪ್ ಮಾಡಿದ್ದಾರೆ. ಹಾಗೆ ಅಟ್ಯಾಚ್ ವಾಶ್ರೂಮಲ್ಲಿ ನಿಮಗೆ ಮತ್ತೆ ರ್ಯಾಕ್ಗಳು ಮಾಡಿದ್ದಾರೆ. ಟ್ರಾನ್ಸ್ಪರೆಂಟ್ ರ್ಯಾಕ್ಗಳು ಮಾಡಿದ್ದಾರೆ. ಒಳಗಡೆನೂ ಕೂಡ ವಾಲ್ರೂಪ್ಗಳು ಮಾಡಿದ್ದಾರೆ. ಹಾಗೆ ಬರೋದಾದರೆ ಇದಕ್ಕೆ ಅಟ್ಯಾಚ್ ಆಗಿ ಒಂದು ಸ್ಟಡಿ ರೂಮ್ ಥರ ಮಾಡಿದ್ದಾರೆ. ಈ ರೂಮ್ಗೆ ಸ್ಟಡಿ ರೂಮ್ ಥರ ಮಾಡಿದ್ದಾರೆ. ಹಾಗೆ ಪಕ್ಕದಲ್ಲಿ ಬಾಲ್ಕನಿ ಕೂಡ ಇದೆ. ನಿಮಗೆ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬಾ ಸ್ಟ್ಯಾಂಡರ್ಡ್ ಆಗಿ ಎಲ್ಲ ಇಲ್ಲಿ SS ರೈಲಿಂಗ್ಸು, ಗ್ಲಾಸ್ ಫಿಟ್ಟಿಂಗ್ಸು ಎಲ್ಲ ಹಾಕಿದ್ದಾರೆ. ಈಗ ಇದರ ಅಪೋಸಿಟಲ್ಲಿ ಇನ್ನೊಂದು ರೂಮು. ಇದು ಕೂಡ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ವಾಲ್ ರೂಪ್ ಅಂತೂ ಸೂಪರ್. ಸುತ್ತಲೂ ವಾಲ್ ರೂಪ್ಗಳೇ ತುಂಬ್ಕೊಂಡಿದ್ದಾರೆ. ಅಷ್ಟು ಕ್ಲೀನಾಗಿ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್ ಅಂತೂ ಫುಲ್ ಜಾಗ್ವಾರೇ ಯೂಸ್ ಮಾಡಿದ್ದಾರೆ. ಫಸ್ಟ್ ಕ್ವಾಲಿಟಿ ಜಾಗ್ವಾರ್ ಯೂಸ್ ಮಾಡಿದ್ದಾರೆ. ತುಂಬಾ ಸ್ಟ್ಯಾಂಡರ್ಡಿಟಿ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗೆ ಇದಕ್ಕೂ ಕೂಡ ಒಂದು ಸ್ಟಡಿ ರೂಮ್ ಥರ ಮಾಡಿದ್ದಾರೆ. ಮತ್ತು ಈ ರೂಮಲ್ಲಿನೇ ಮತ್ತೆ ಒಂದು ಸ್ಟಡಿ ರೂಮ್ ಥರ ಮಾಡಿದ್ದಾರೆ. ಆಫೀಸ್ ರೂಮ್ ಆಗಿರ್ಬೋದು, ಸ್ಟಡಿ ರೂಮ್ ಯಾವುದಾದ್ರೂ ಮಾಡ್ಕೋಬೋದು. ಆ ಥರ ಒಂದು ಇದನ್ನು ಮಾಡಿದ್ದಾರೆ. ನೋಡಿ, ಅಟ್ಯಾಚ್ ಆಗಿ ಇದೆ. ಇಲ್ಲಿ ಕೂಡ ಮಾರ್ಬಲ್ಸ್ ಯೂಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಕೂಡ ಟ್ರಾನ್ಸ್ಪರೆಂಟ್ ವಾಲ್ ರೂಪ್ ಮಾಡಿದ್ದಾರೆ. ರ್ಯಾಕ್ಗಳನ್ನ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಮಾಡಿದ್ದಾರೆ ಫ್ರೆಂಡ್ಸ್. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋದಾದರೆ ನಿಮಗೆ ಇಲ್ಲೊಂದು ನಿಮಗೆ ಹೋಮ್ ಥಿಯೇಟ್ರ್, ರೆಡಿ ಹೋಮ್ ಥಿಯೇಟ್ರ್ ಮಾಡಿದ್ದಾರೆ. ನೀವು ಹೋಮ್ ಥಿಯೇಟ್ರನ್ನ ಫಿಕ್ಸ್ ಮಾಡಿಕೊಂಡು ನಾವು ನೋಡಿದ್ದು ಜೂಮರ ಸೂಪರಾಗಿರೋಂಥ ಒಂದು ಜೂಮರ್ ಕೂಡ ಹಾಕಿದ್ದಾರೆ. ಇಲ್ಲಿ ಕೂಡ CNC ಕಟ್ಟಿಂಗ್ ಇದೆ ಮೆಟ್ಲಲ್ಲಿ. ಇದಕ್ಕೆ ಔಟ್ಸೈಡಲ್ಲಿ ಒಂದು ಬಾತ್ರೂಮ್ ಇಟ್ಟಿದ್ದಾರೆ. ಇದು ಹೋಮ್ ಥಿಯೇಟ್ರು ರೆಡಿ. ಆರಾಮಾಗಿ ಒಂದು 10 ಚೇರ್ಗಳನ್ನ ಹಾಕ್ಬಿಟ್ಟು
ಥಿಯೇಟ್ರನ್ನ ರೆಡಿ ಮಾಡ್ಬೋದು. ತುಂಬಾ ಸ್ಟ್ಯಾಂಡರ್ಡಾಗಿ ಮಾಡಿದ್ದಾರೆ. ಇನ್ನು ಟೆರಸ್ಸಿಗೆ ಬರೋದಾದರೆ ಫ್ರೆಂಡ್ಸ್, ಟೆರಸ್ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ರೆಡ್ ಇದನ್ನು ಹಾಕ್ಬಿಟ್ಟು ಸೀಟ್ ಹಾಕ್ಬಿಟ್ಟು, ಆಮೇಲೆ ಇಲ್ಲಿ ಹೆಚ್ಚು ಕಡಿಮೆ ನಿಮಗೆ ಒಂದು 15 ಜನ ಸಿಟ್ಔಟ್ ಮಾಡ್ಬೋದು. ಇಲ್ಲಿ ಆ ಥರ ಒಂದು ಪ್ಲೇಸ್ ರೆಡಿ ಮಾಡಿದ್ದಾರೆ. ಸ್ಮಾಲ್ ಪಾರ್ಟಿ ಆಯಿತು, ಈ ಥರ ಮಾಡಿದ್ದಾರೆ ಫ್ರೆಂಡ್ಸ್. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಾರು ಬೇಕಂದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ತೊಗೋಬೋದು ಫ್ರೆಂಡ್ಸ್. ಇದ್ರ ರೇಟ್ ಬಂದ್ಬಿಟ್ಟು ಓನರ್ ಹೇಳ್ತಾ ಇರೋದು 2,75,00,000, 2 CR 75 lakhs ಹೇಳ್ತಾ ಇದ್ದಾರೆ. ಕೂತ್ಕೊಂಡಾಗ ಹೆಚ್ಚು ಕಡಿಮೆ. ಓಕೆ ಫ್ರೆಂಡ್ಸ್, ಬಾಯ್.